ಯಾವುದೇ ಒಂದು ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಇವತ್ತಿನ ಸಂದರ್ಭದಲ್ಲಿ ಅದು ಮುಂದುವರಿಯುವ ಲಕ್ಷಣ ಯಾವಾಗ ಕಾಣ್ತದೆ ಅಂದರೆ ಎಲ್ಲರನ್ನೂ ಒಗ್ಗೂಡಿಸಿ ತಗೊಂಡೋದಾಗ, ಸಾಮಾಜಿಕ ನ್ಯಾಯ ಬಂದಾಗ ಮಾತ್ರ ಅದು ಉದ್ಧಾರ ಆಗ್ತದೆ. ಅದು ನಾವು ಸನ್ಮಾನ್ಯ ಸಿದ್ದರಾಮಯ್ಯಲ್ಲಿ ನೋಡಿದ್ವಿ. ಈ ಸಚಿವ ಸಂಪುಟ ಯಾವಾಗ ನಿರ್ಮಾಣ ಆಯಿತು ಅದರಲ್ಲೇ ಕಾಣ್ತಾ ಇದೆ, ಅದು ಬಹುಶಃ ಅದು ಅರಗ್ತಾ ಇಲ್ಲ. ಆ ಕೆಲಸ ಮಾಡೋದ್ರಲ್ಲಿ ಡಿ ಕೆ ಶಿವಕುಮಾರ್ ಎಡವಿದ್ದಾರೆ. ಯಾಕೆ ಅಂತಂದರೆ ಲಿಂಗಾಯತರು 3 ಜನ 4 ಜನ ಇದ್ದಾರೆ ಸಂಪುಟದಲ್ಲಿ, ಅದೇ ಒಕ್ಕಲಿಗರು 2-3 ಇದ್ದಾರೆ, ಆದರೆ ಮುಸ್ಲಿಮ್ಸ್ ಮಾತ್ರ ಒಬ್ಬರು ಇದ್ದಾರೆ. ಯಾಕೆ ಅದು ಸೆಕೆಂಡ್ರಿ ಮೇಡಮ್, ಮೊದಲನೇ ಪಟ್ಟಿಯಲ್ಲಿ ಯಾಕಿಲ್ಲ? ಯಾಕೆಂದ್ರೆ ಡೈರೆಕ್ಟ್ ಆಗಿ ಹೇಳಿ ಜಮೀರ್ ಅವ್ರು ಯಾಕಿಲ್ಲ? ಖಂಡಿತ. ಯಾಕೆಂದ್ರೆ ಮುಸಲ್ಮಾನರು ಮಾತು ಬಂದಾಗ ಜಮೀರ್ ಅಹಮದ್ ಅವರು ಮುಂಚೂಣಿಯಲ್ಲಿರೋದು, ಮುಸಲ್ಮಾನರ ಬಗ್ಗೆ ಏರು ಧ್ವನಿಯಲ್ಲಿ ಮಾತಾಡೋರು ಮುಸಲ್ಮಾನರಲ್ಲಿ ಜಮೀರ್ ಅಹಮದ್. ಅಂಥವ್ರನ್ನ ಕಡೆಗಣಿಸಿ ಖಾದರವರು ಸಹ ನಮ್ಮ ಮುಸ್ಲಿಂ ಪಂಗಡಕ್ಕೆ ಸಂಬಂಧಪಟ್ಟವ್ರು, ಅದರಲ್ಲಿ 2 ಮಾತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಜಮೀರ್ ಅಹಮದ್ರನ್ನ ಬೇಕು ಅಂತಲೇ ಹೊರಗಡೆ ಇಟ್ರಲ್ಲ, ಅದ್ರ ಬಗ್ಗೆ ಎಲ್ಲ ಮುಸ್ಲಿಂ ಸಮುದಾಯ